ಸಂಬಳ ಜಮಾ ಆಗಿದೆ ಈ ಮೆಸೇಜ್ ಫೋನ್ ಸ್ಕ್ರೀನ್ ಮೇಲೆ ಬಂದಾಗ ಆಗೋ ಖುಷಿ ಇದೆಯಲ್ಲ, ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಆದ್ರೆ ಅದೇ ತಿಂಗಳ ಕೊನೆಗೆ ಯಾವುದೋ ಒಂದು UPI ಪೇಮೆಂಟ್ ಮಾಡಿದ ಮೇಲೆ ಬರುವ ಇನ್ಸಫಿಷಿಯೆಂಟ್ ಬ್ಯಾಲೆನ್ಸ್ ಮೆಸೇಜ್ ನೋಡಿ, ಅರೆ ನನ್ನ ದುಡ್ಡೆಲ್ಲ ಎಲ್ಲಿಗೋಯ್ತು ಅಂತ ತಲೆ ಕೆಡ್ಸ್ಕೊಳ್ಳೋದು ಕೂಡ ಅಷ್ಟೇ ಕಾಮನ್ ಅಲ್ವಾ? ಇದು ಒಬ್ರು ಇಬ್ರು ಕಥೆ ಅಲ್ಲ, ಇದು ನಿಮ್ಮೆಲ್ಲರ ಲಕ್ಷಾಂತರ ಸ್ಯಾಲರಿಡ್ ಜನರ ಕಥೆ. ಖರ್ಚು ಮಾಡಿದ ಮೇಲೆ ಉಳ್ದಿರೋದನ್ನ ಸೇವ್ ಮಾಡಬೇಡಿ, ಬದಲಿಗೆ ಸೇವ್ ಮಾಡಿದ ಮೇಲೆ ಉಳ್ದಿರೋದನ್ನ ಖರ್ಚು ಮಾಡಿ. ವಾರನ್ ಬಫೆಟ್ ಅವರ ಈ ಮಾತಿದೆಯಲ್ಲ, ಇದು ಕೇವಲ ಒಂದು ಕೋಟ್ ಅಲ್ಲ, ಇದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ನ ಒಂದು ಗೋಲ್ಡನ್ ರೂಲ್. ಇವತ್ತಿನ ನಮ್ಮ ಈ ಇಡೀ ಚರ್ಚೆ ನಿಂತಿರೋದೇ ಈ ಒಂದು ತತ್ವದ ಮೇಲೆ. ಒಳ್ಳೆ ಸ್ಯಾಲ್ರಿನೇ ಇರುತ್ತೆ, ಆದರೂ ತಿಂಗಳ ಕೊನೆಗೆ ಅಕೌಂಟ್ ಯಾಕೆ ಖಾಲಿ ಖಾಲಿ ಅನ್ಸುತ್ತೆ ಅಂತ ಎಂದಾದ್ರೂ ಯೋಚಿಸಿದ್ದೀರಾ? ಇದೊಂದು ದೊಡ್ಡ ಪಜಲ್ ರೀತಿ. ಆದರೆ ಚಿಂತೆ ಬೇಡ, ಇವತ್ತು ನಾವು ಇದರ ಹಿಂದಿನ ಕಾರಣಗಳನ್ನು ಪತ್ತೆ ಮಾಡೋಣ. ಇದನ್ನ ನಾವು ದ ಸ್ಯಾಲರಿ ವ್ಯಾನಿಷಿಂಗ್ ಆಕ್ಟ್ ಅಂತ ಕರಿಬಹುದು. ಅಂದ್ರೆ ಸಂಬಳ ಮಾಯವಾಗುವ ಒಂದು ಜಾದು. ಕೈ ತುಂಬ ಸಂಬಳ ಬಂದ್ರೂ ತಿಂಗಳ ಕೊನೆಗೆ ನಾವು ಯಾಕೆ ಒಂದು ರೀತಿ ಆರ್ಥಿಕ ಸಂಕಷ್ಟದ ಸುಳಿಗೆ ಸಿಲುಕೊಳ್ತೀವಿ ಅನ್ನೋದನ್ನ ಈಗ ಡೀಟೇಲ್ ಆಗಿ ನೋಡೋಣ. ಬಹುಶಃ ಇದು ನಮ್ಮೆಲ್ಲರ ಕಥೆಯನ್ನೇ ಹೇಳ್ತಿದೆ ಅಲ್ವಾ? ತಿಂಗಳ ಮೊದಲ 5 ದಿನ ನಾವು ರಾಜರ ಥರ ಇರ್ತೀವಿ. ಆಮೇಲೆ ಶುರುವಾಗತ್ತಲ್ಲ ಅದನ್ನೇ ಸರ್ವೈವಲ್ ಮೋಡ್ ಅನ್ನೋದು. ಸುಮಾರು 2,000ಕ್ಕೂ ಹೆಚ್ಚು ಜನರ ಹತ್ರ ಮಾತಾಡಿದಾಗ ಇದೇ ರೀತಿಯ ಕಥೆ ಕೇಳಿಬಂದಿದೆ. ಮುಖಗಳು ಬೇರೆ ಇರ್ಬೋದು, ಆದರೆ ಆರ್ಥಿಕ ಪಯಣದ ಕಥೆ ಮಾತ್ರ ತಿಂಗಳೆಲ್ಲ ತಿಂಗಳಿಗೆ ಆಲ್ಮೋಸ್ಟ್ ಒಂದೇ ರೀತಿ ಇರುತ್ತೆ. ಐನ್ಸ್ಟೈನ್ ಅವರು ಕಾಂಪೌಂಡ್ ಇಂಟ್ರೆಸ್ಟ್ ಅನ್ನ ಜಗತ್ತಿನ 8ನೇ ಅದ್ಭುತ ಅಂತ ಕರೆದಿದ್ರು. ಆದರೆ ನಮ್ಮ ಭಾರತೀಯ ಮಧ್ಯಮ ವರ್ಗದ ಪಾಲಿಗೆ ಕಾಂಪೌಂಡ್ ಸ್ಪೆಂಡಿಂಗ್ ಅನ್ನೋದು ಒಂಥರ 9ನೇ ಅದ್ಭುತ. ಅಂದ್ರೆ ಪ್ರತಿದಿನ ನಾವು ಮಾಡುವ ಸಣ್ಣ ಪುಟ್ಟ ಖರ್ಚುಗಳೆಲ್ಲ ಸೇರ್ಕೊಂಡು ನಮಗೆ ಗೊತ್ತೇ ಆಗದ ಹಾಗೆ ನಮ್ಮ ಜೇಬಿಗೆ ಹೇಗೆ ಕನ್ನ ಹಾಕ್ತವೆ ಅನ್ನೋದೇ ಒಂದು ದೊಡ್ಡ ಕಥೆ. ಹಾಗಾದ್ರೆ ಈ ದುಡ್ಡು ಎಲ್ಲಿಗೆ ಲೀಕ್ ಆಗ್ತಿದೆ? ನಮ್ಮ ಫೈನಾನ್ಷಿಯಲ್ ಹಡಗನಿರೋ ಈ ಸಣ್ಣ ಸಣ್ಣ ತೂತುಗಳನ್ನ ಪತ್ತೆ ಹಚ್ಚೋದು ಹೇಗೆ? ಬನ್ನಿ ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ಜೊತೆ ಈ ರಹಸ್ಯವನ್ನ ಭೇದಿಸೋಣ. ಇವರೇ ಶ್ರೇಯಾ, ಹೈದರಾಬಾದ್ನಲ್ಲಿ ಬಿಸ್ನೆಸ್ ಆನಲಿಸ್ಟ್. ವರ್ಷಕ್ಕೆ 8 ಲಕ್ಷ ರೂಪಾಯಿ ಸಂಪಾದನೆ. ಆದರೆ ತನ್ನ ದುಡ್ಡು ನಿಜವಾಗ್ಲೂ ಎಲ್ಲಿಗೆ ಹೋಗ್ತಿದೆ ಅಂತ ಗೊತ್ತಾದಾಗ ಅವರಿಗೆ ದೊಡ್ಡ ಶಾಕ್ ಕಾದಿತ್ತು. ಶ್ರೇಯಾ ಅವರ ಖರ್ಚಿನ ಲೆಕ್ಕ ತೆಗೆದು ನೋಡಿದಾಗ ಒಂದು ಶಾಕಿಂಗ್ ವಿಷಯ ಗೊತ್ತಾಯ್ತು. ಏನದು ಅಂದ್ರೆ, ಅವರು ಪ್ರತಿದಿನ ಕುಡಿಯೋ ಆ ಒಂದೊಂದು ಕಪ್ ಕಾಫಿಗೆ ವರ್ಷಕ್ಕೆ ಬರೋಬ್ಬರಿ 66,000 ರೂಪಾಯಿ ಖರ್ಚು ಮಾಡ್ತಿದ್ರು. ಹೌದು, 66,000 ಜಸ್ಟ್ ಫಾರ್ ಕಾಫಿ. ಇದನ್ ಕೇಳಿ ಅವರಿಗೆ ನಂಬೋಕಾಗ್ಲಿಲ್ಲ. ಅಷ್ಟೇ ಅಲ್ಲ, ಕಥೆಯಲ್ಲಿಗೆ ಮುಗಿಲಿಲ್ಲ. ಹೊರಗಡೆ ಊಟ, ಸ್ನ್ಯಾಕ್ಸ್ ಮತ್ತೆ ವೀಕೆಂಡ್ ಪಾರ್ಟಿಗಳು ಇದೆಲ್ಲವನ್ನೂ ಸೇರಿಸಿದಾಗ ಅವರ ವಾರ್ಷಿಕ ಖರ್ಚು 1,80,000 ರೂಪಾಯಿಗಳನ್ನು ದಾಟಿತು. ಇದು ಅವರ ಇಡೀ ವರ್ಷದ ಸೇವಿಂಗ್ಸ್ಗಿಂತ ಜಾಸ್ತಿ. ಸಣ್ಣ ಸಣ್ಣ ಖರ್ಚುಗಳು ಹೇಗೆ ಒಂದು ದೊಡ್ಡ ಮೊತ್ತವಾಗಿ ಬದಲಾಗುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ? ನಮ್ಮ ಇಂಡಿಯನ್ ಕಾಂಟೆಕ್ಸ್ನಲ್ಲಿ ನೋಡೋದಾದ್ರೆ ಹಣ ಸೋರಿಕೆಯಾಗೋಕೆ 3 ಮುಖ್ಯ ಕಾರಣಗಳಿವೆ. ಮೊದಲನೇದು ಕನ್ವೀನಿಯನ್ಸ್, ಅಂದ್ರೆ ಊಬರ್, ಝೊಮ್ಯಾಟೊ, ಬ್ಲಿಂಕಿಟ್ ತರಹದ ಸೇವೆಗಳು. ಎರಡನೇದು ಸೋಷಲ್ ಪ್ರೆಷರ್, ಅಂದ್ರೆ ಫ್ರೆಂಡ್ಸ್ ಜೊತೆ ಫ್ಯಾನ್ಸಿ ಡಿನ್ನರ್, ಗಿಫ್ಟ್ಸ್, ಹೊಸ ಬಟ್ಟೆ ಹೀಗೆ. ಮೂರನೇದು ಇಮೋಷನಲ್ ಶಾಪಿಂಗ್, ಬೋರ್ ಆದಾಗ, ಬೇಜಾರಾದಾಗ ಏನಾದ್ರೂ ಖರೀದಿಸೋದು. ಇವೆಲ್ಲ ಸೇರಿ ನಮಗೆ ಗೊತ್ತೇ ಆಗದ ಹಾಗೆ ಪ್ರತಿ ತಿಂಗಳು 30ರಿಂದ 50,000ದಷ್ಟು ದುಡ್ಡನ್ನ ಖಾಲಿ ಮಾಡ್ಬೋದು. ಇಲ್ಲಿಯೇ ನಮ್ಮ ಮುಂದೆ ಒಂದು ದೊಡ್ಡ ಅವಕಾಶ ಇದೆ. ಈ ಸಣ್ಣ ಸಣ್ಣ ಲೀಗ್ಗಳನ್ನ ನಿಲ್ಲಿಸಿ ಆ ಹಣವನ್ನ ಒಂದು ಸಿಸ್ಟಮ್ಯಾಟಿಕ್ ಆಗಿ ಇನ್ವೆಸ್ಟ್ ಮಾಡ್ತಾ ಹೋದ್ರೆ ಕೇವಲ 20 ವರ್ಷಗಳಲ್ಲಿ 1ರಿಂದ 2 ಕೋಟಿ ರೂಪಾಯಿಯಷ್ಟು ದೊಡ್ಡ ಸಂಪತ್ತನ್ನ ಸೃಷ್ಟಿ ಮಾಡೋ ಶಕ್ತಿ ನಮ್ಮ ಕೈಯಲ್ಲೇ ಇದೆ. ಯೋಚನೆ ಮಾಡಿ. ಹಾಗಾದ್ರೆ ಇದಕ್ಕೆ ಸೊಲ್ಯೂಷನ್ ಏನು? ಉತ್ತರ ನಮ್ಮ ವಿಲ್ ಪವರಲ್ಲಿ ಇಲ್ಲ, ಬದಲಿಗೆ ಒಂದು ಸಿಸ್ಟಮ್ಯಾಟಿಕ್ ಡಿಸೈನ್ನಲ್ಲಿದೆ. ಬನ್ನಿ ಆ 4 ಖಾತೆಗಳ ಸರಳವಾದ ಆದರೆ ತುಂಬಾನೇ ಪವರ್ಫುಲ್ ಆದ ಸಿಸ್ಟಮ್ ಬಗ್ಗೆ ಈಗ ತಿಳಿದುಕೊಳ್ಳೋಣ. ನೋಡಿ, ಪರಿಹಾರ ಅನ್ನೋದು ಕೇವಲ ಡಿಸಿಪ್ಲಿನ್ನಿಂದ ಬರೋದಿಲ್ಲ, ಅದೊಂದು ಉತ್ತಮ ಡಿಸೈನ್ನಿಂದ ಬರುತ್ತೆ. ಆ ಡಿಸೈನ್ನ ಹಿಂದಿರುವ ತತ್ವ ತುಂಬಾ ಸಿಂಪಲ್. ಪೇ ಯೋರ್ ಸೆಲ್ಫ್ ಫಸ್ಟ್. ಅಂದ್ರೆ ಬೇರೆಲ್ಲಾ ಖರ್ಚುಗಳಿಗಿಂತ ಮುಂಚೆ ನಮ್ಮ ಉಳಿತಾಯ ಮತ್ತು ಹೂಡಿಕೆಗೆ ಮೊದಲ ಆದ್ಯತೆ ಕೊಡೋದು. ಸರಿ, ಈ ಹೊಸ ಫೈನಾನ್ಷಿಯಲ್ ಸಿಸ್ಟಮ್ ಹೇಗಿದೆ ಅಂತ ನೋಡೋಣ ಬನ್ನಿ. ಅಕೌಂಟ್ ನಂಬರ್ 1, ನಿಮ್ಮ ಸ್ಯಾಲ್ರಿ ಅಕೌಂಟ್. ಇದನ್ನ ಸೆಂಟ್ರಲ್ ಕಮಾಂಡ್ ಅಂತ ಕರೆಯೋಣ. ದುಡ್ಡು ಮೊದಲು ಇಲ್ಲಿಗೆ ಬಂದು ಇಲ್ಲಿಂದ ಬೇರೆ ಬೇರೆ ಕಡೆಗೆ ಹಂಚಿ ಹೋಗುತ್ತೆ. ಅಕೌಂಟ್ ನಂಬರ್ 2, ಸೆಕ್ಯೂರಿಟಿ ವಾಲ್ಟ್. ಇದು ನಿಮ್ಮ ಸೇಫ್ಟಿಗಾಗಿ, ಅಂದ್ರೆ ಎಮರ್ಜೆನ್ಸಿ ಫಂಡ್ ಮತ್ತೆ ನಿಮ್ಮ ಬೇರೆ ಗೋಲ್ಸ್ಗೆ ಹಣ ಇಡೋಕೆ. ಅಕೌಂಟ್ ನಂಬರ್ 3, ಇನ್ವೆಸ್ಟ್ಮೆಂಟ್ ಇಂಜಿನ್. ಇದೇ ನಿಮ್ಮ ವೆಲ್ತ್ ಕ್ರಿಯೇಟ್ ಮಾಡೋ ಮಷೀನ್. SIP, ಲಂಸಮ್ ಎಲ್ಲದಕ್ಕೂ ಇದೇ ಅಕೌಂಟ್. ಇದನ್ನ ದಿನನಿತ್ಯದ ಖರ್ಚಿಗೆ ಮುಟ್ಲೇಬಾರ್ದು. ಮತ್ತೆ ಕೊನೆಯದಾಗಿ ಅಕೌಂಟ್ ನಂಬರ್ 4, ಎಕ್ಸ್ಪೆನ್ಸ್ ಮ್ಯಾನೇಜ್ಮೆಂಟ್ ಅಕೌಂಟ್.
UPI, ಬಿಲ್ ಪೇಮೆಂಟ್ಸ್, ದಿನದ ಖರ್ಚು ಎಲ್ಲದಕ್ಕೂ ಇದನ್ನೇ ಬಳಸಬೇಕು. ನೋಡಿ, ಈ ಸಿಸ್ಟಮ್ನ ಬ್ಯೂಟಿ ಏನಂದ್ರೆ ಇದು ಆಟೋಮ್ಯಾಟಿಕ್ ಆಗಿ ಕೆಲಸ ಮಾಡುತ್ತೆ. ನಿಮ್ಮ ವಿಲ್ ಪವರ್ ಮೇಲೆ ಅವಲಂಬಿತ ಆಗೋದೇ ಬೇಡ. ಒಂದು ಒಳ್ಳೆ ಸಿಸ್ಟಮ್ ಇದ್ರೆ ಮಾತ್ರ ಸಾಲ್ದಲ್ವಾ, ಅದಕ್ಕೆ ಪರ್ಫೆಕ್ಟ್ ಟೈಮಿಂಗ್ ಕೂಡ ಬೇಕು. ಈಗ ಈ ಸಿಸ್ಟಮ್ನ 1 ತಿಂಗಳ ಕ್ಯಾಲೆಂಡರ್ ಹೇಗಿರ್ಬೇಕು ಅನ್ನೋದನ್ನ ನೋಡೋಣ. ಪ್ರತಿ ತಿಂಗಳನ್ನ ಹೀಗೆ ಪ್ಲಾನ್ ಮಾಡ್ಕೊಳ್ಳಿ. 1ರಿಂದ 5ನೇ ತಾರೀಕು ಇದು ಫೌಂಡೇಶನ್ ವೀಕ್. ಸ್ಯಾಲರಿ ಬಂದ ತಕ್ಷಣ ಮೊದಲು ನಿಮ್ಮ ಸೆಕ್ಯೂರಿಟಿ, ಇನ್ವೆಸ್ಟ್ಮೆಂಟ್ ಮತ್ತು ಎಕ್ಸ್ಪೆನ್ಸ್ ಅಕೌಂಟ್ಗೆ ಹಣವನ್ನು ಆಟೋಮ್ಯಾಟಿಕ್ ಆಗಿ ಟ್ರಾನ್ಸ್ಫರ್ ಮಾಡಿ. ನಂತರ 5ರಿಂದ 15ರೊಳಗೆ ಎಲ್ಲಾ ಬಿಲ್ಗಳನ್ನು ಪೇ ಮಾಡಿ ಮುಗಿಸಿ. ತಿಂಗಳ ಮಧ್ಯ ಅಂದ್ರೆ 15ನೇ ತಾರೀಕು ಒಂದು ಮಿಡ್ ಮಂತ್ ಹೆಲ್ತ್ ಚೆಕ್ ಮಾಡಿ. ಖರ್ಚುಗಳೆಲ್ಲ ಟ್ರ್ಯಾಕ್ನಲ್ಲಿದೆಯಾ ಅಂತ ನೋಡಿ. ಕೊನೆಗೆ 25ರಿಂದ 30ನೇ ತಾರೀಕಿನೊಳಗೆ ಮುಂದಿನ ತಿಂಗಳಿಗೆ ಬೇಕಾದ ಬಜೆಟ್ ಪ್ಲಾನ್ ಮಾಡಿ. ಓಕೆ, ಈ ಸಿಸ್ಟಮ್ ರೆಗ್ಯುಲರ್ ಸ್ಯಾಲರಿ ಬರೋರ್ಗೆ ಸೂಪರ್ ಆಗಿ ವರ್ಕ್ ಆಗುತ್ತೆ. ಆದ್ರೆ ಫ್ರೀಲ್ಯಾನ್ಸರ್ಸ್ ಮತ್ತು ಬಿಸ್ನೆಸ್ ಮಾಡೋರ್ ಕಥೆ ಏನು? ಅವ್ರ ಆದಾಯದಲ್ಲಿ ಏರಿಳಿತ ಇರುತ್ತಲ್ಲ, ಅವರಿಗಾಗಿ ಇಲ್ಲಿದೆ ಒಂದು ಸ್ಪೆಷಲ್ ಸ್ಟ್ರಾಟಜಿ. ಈ ರೆಗ್ಯುಲರ್ ಇನ್ಕಮ್ ಮ್ಯಾನೇಜ್ ಮಾಡೋಕೆ 2 ದಾರಿಗಳಿವೆ. ಒಂದು ಡಿಸಾಸ್ಟರ್ ಅಪ್ರೋಚ್, ಅಂದ್ರೆ ಹೆಚ್ಚು ದುಡ್ಡು ಬಂದಾಗ ಲೈಫ್ ಸ್ಟೈಲ್ ಹೆಚ್ಚಿಸ್ಕೊಳ್ಳೋದು, ಕಮ್ಮಿ ಬಂದಾಗ ಸಾಲ ಮಾಡೋದು. ಇದು ತುಂಬಾ ಅಪಾಯಕಾರಿ. ಇನ್ನೊಂದು ದಾರಿ ಸ್ಮಾರ್ಟ್ ಬಫರ್ ಸ್ಟ್ರಾಟಜಿ. ಇದರಲ್ಲಿ ಕಳೆದ 6 ತಿಂಗಳ ಆದಾಯದ ಆವ್ರೇಜ್ ತೆಗೆದು ಅದನ್ನೇ ತಿಂಗಳ ಸಂಬಳ ಅಂತ ಫಿಕ್ಸ್ ಮಾಡ್ಕೋಬೇಕು. ಅದಕ್ಕಿಂತ ಜಾಸ್ತಿ ಬಂದ ದುಡ್ಡನ್ನ ಒಂದು ಬಫರ್ ಫಂಡ್ಗೆ ಹಾಕಬೇಕು. ಯಾವಾಗ ಆದಾಯ ಕಮ್ಮಿ ಆಗುತ್ತೋ ಆಗ ಈ ಬಫರ್ ಫಂಡ್ನಿಂದ ದುಡ್ಡು ತೆಗೆದು ಖರ್ಚು ಮಾಡಬೇಕು. ಇದರಿಂದ ಲಾಂಗ್ ಟರ್ಮಲ್ಲಿ ಸ್ಟೆಬಿಲಿಟಿ ಮತ್ತು ನೆಮ್ಮದಿ ಎರಡೂ ಸಿಗುತ್ತೆ. ನೋಡಿ, ಈ ಸಿಸ್ಟಮ್ ಅಳವಡಿಸ್ಕೊಳ್ಳೋದಕ್ಕೂ ಮುಂಚೆ ಮತ್ತು ನಂತರ ಜೀವನ ಹೇಗಿರುತ್ತೆ ಅಂತ. ಮೊದಲು ಹೈ ಸ್ಟ್ರೆಸ್, ಸಾಲ, ಏನ್ ಮಾಡಬೇಕು ಅಂತ ಗೊತ್ತಿಲ್ಲದ ಗೊಂದಲ. ಆದ್ರೆ ಈ ಸಿಸ್ಟಮ್ ಫಾಲೋ ಮಾಡಿದ್ಮೇಲೆ ಮನಸ್ಸಿಗೆ ಶಾಂತಿ, ಫೈನಾನ್ಷಿಯಲ್ ಕಂಟ್ರೋಲ್ ಮತ್ತು ಸಿಸ್ಟಮ್ಯಾಟಿಕ್ ಆಗಿ ಗೋಲ್ಸ್ ರೀಚ್ ಮಾಡೋ ಕಾನ್ಫಿಡೆನ್ಸ್ ಬರುತ್ತೆ. ಇದು ಅಕ್ಷರಶಃ ಗೊಂದಲದಿಂದ ನಿಯಂತ್ರಣದ ಕಡೆಗಿನ ಒಂದು ಜರ್ನಿ. ಈ ಮಾತನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ದುಡ್ಡು ಮಾಡೋದು ಒಂದು ಸ್ಕಿಲ್, ಅದನ್ನ ಸಿಸ್ಟಮ್ಯಾಟಿಕ್ ಆಗಿ ಉಳಿಸೋದು ಒಂದು ಆರ್ಟ್ ಮತ್ತು ಅದನ್ನ ಕಾಂಪೌಂಡ್ ಮಾಡೋದು ಒಂದು ಸೈನ್ಸ್. ಈ 3 ಪಿಲ್ಲರ್ಗಳನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಫೈನಾನ್ಷಿಯಲ್ ಫ್ರೀಡಮ್ ಖಂಡಿತ ಸಾಧ್ಯ. ನೆನಪಿಡಿ, ಒಂದು ಒಳ್ಳೆ ಸಿಸ್ಟಮ್ ನಮ್ಮ ಆರ್ಥಿಕ ಒತ್ತಡವನ್ನು ಆರ್ಥಿಕ ಸ್ವಾತಂತ್ರ್ಯವಾಗಿ ಬದಲಿಸಬಲ್ಲದು. ಹಾಗಾದ್ರೆ ಈ ಸ್ವಾತಂತ್ರ್ಯದ ಕಡೆಗೆ ಪಯಣ ಶುರು ಮಾಡಲು ಇವತ್ತೇ ತೆಗೆದುಕೊಳ್ಳಬಹುದಾದ ಆ ಮೊದಲ ಸಣ್ಣ ಹೆಜ್ಜೆ ಯಾವುದು? ಇದ್ರ ಬಗ್ಗೆ ಯೋಚನೆ ಮಾಡಿ.